ಧ್ಯಾನ ಎಂದರೇನು? ಧ್ಯಾನ ಎಂದರೆ ಮನಸ್ಸನ್ನ ದೇವರಿಗೆ ಒಪ್ಪಿಸುವುದು. ಅಲ್ಲ, ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಬ್ಬ ಮಗು ಜಾತ್ರೆಯಲ್ಲಿ ಅಥವಾ ಯಾವುದೋ ಒಂದು ಸಂತೆಯಲ್ಲಿ ಅವನು ಕಳೆದುಕೊಂಡಾಗ ಯಾರು ನೀನು, ಯಾರ ಮಗ ಅಂತ ಕೇಳಿ ಅವರ ತಂದೆ ತಾಯಿಯನ್ನು ಗುರುತಿಸಿ ಹೇಗೆ ಅವನನ್ನು ಅವರ ತಂದೆ ತಾಯಿ ಬಳಿ ಬಿಡ್ತೇವೋ, ಹಾಗೆ ದೇವರ ಮಗ ಮನಸ್ಸು, ಆ ಮನಸ್ಸನ್ನು ಕೊಟ್ಟವನು ದೇವರು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಆ ದೇವರ ಮಗನಾದ ಮನಸ್ಸನ್ನು ದೇವರಿಗೆ ಒಪ್ಪಿಸುವುದು, ಇದನ್ನೇ ನಾವು ಧ್ಯಾನ ಅಂತ ಕರಿಬೋದು. ಹಾಗಾಗಿ ಧ್ಯಾನ ಅಂದರೆ ಏನೋ ಗೊತ್ತಿಲ್ಲದ ವಿಷಯ ಅಂತಲ್ಲ, ಸರಳವಾಗಿ ಇಷ್ಟು ಧ್ಯಾನದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬಹುದು.